Hey, ವೆಲ್ಕಮ್ ಬ್ಯಾಕ್ ಟು ಅನು ಕನ್ನಡ ಚಾನಲ್ ಆಫ್ಟರ್ ಲಾಂಗ್ ಡೇಸ್. ತುಂಬ ದಿವಸ ಆದಮೇಲೆ ಇವತ್ತು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ದೀಪಾವಳಿ ಹಬ್ಬ ಆಗಿ ತುಂಬ ದಿವಸನೇ ಆಯಿತು, ಒಂದು ಮಂತ್ ಮೇಲೆ ಆಯಿತು. ಏನು ಅಂದ್ಕೊಳಕ್ಕೆ ಹೋಗ್ಬೇಡಿ ಯಾರೂ. ಏನು ಇಷ್ಟೊಂದು ದಿವಸ ಆದಮೇಲೆ ಇವಾಗ ವೀಡಿಯೋಸ್ ಆಗ್ತಾ ಇದ್ದಾರಲ್ಲ ಇವರು, ಹಬ್ಬ ಎಲ್ಲ ಮುಗಿದು 1 ತಿಂಗಳಾಯಿತು, ಇವಾಗ ಆಗ್ತಾ ಇದ್ದಾರಲ್ಲ ಇಷ್ಟು ಲೇಟಲ್ಲ ಅಂತ. ನನ್ನ ಮೊಬೈಲ್ ಸರಿ ಇರಲಿಲ್ವಲ್ಲ, ಹಂಗಾಗಿ ನಾನು ಹೊಸ ಮೊಬೈಲ್ ತೊಗೊಂಡ್ಮೇಲೆ ಅದರಿಂದ ವೀಡಿಯೋಸ್ ಎಲ್ಲ ಇದಕ್ಕೆ ಶೇರ್ ಮಾಡಿಕೊಂಡು ಆಮೇಲೆ ವೀಡಿಯೋಸ್ ಅಪ್ಲೋಡ್ ಮಾಡ್ತಿದ್ದೀನಿ. ಇನ್ನು ಬೆಂಗಳೂರು ವೆದರ್ ತುಂಬ ಚೇಂಜ್ ಆಗಿದೆ, ಹಂಗಾಗಿ ನಮಗೂ ಸ್ವಲ್ಪ ಹುಷಾರಿಲ್ದಂಗೆ ಆಗ್ಬಿಡ್ತು. ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಸೊ ಹಂಗಾಗಿ ಲೇಟಾಗಿದೆ. ಯಾರೂ ಏನು ಅಂದ್ಕೊಳಕ್ಕೆ ಹೋಗಬೇಡಿ. ಇನ್ನು ದೀಪಾವಳಿ ಹಬ್ಬದ ದಿವಸದ್ದು ವೀಡಿಯೋ ಮಾಡ್ಕೊಂಡಿದ್ದಿತ್ತಲ್ಲ, ತುಂಬ ಚೆನ್ನಾಗಿತ್ತು ವೀಡಿಯೋಸು. ಇಷ್ಟಪಟ್ಟು ಮಾಡಿದ್ದೀವಿ, ಯಾಕೆ ಹಾಕೋದು ಬೇಡ ಅಂತ ಹೇಳ್ಬಿಟ್ಟು ಹಾಕ್ಬಿಡೋಣ, ಇದನ್ನ ಒಂದು ವೀಡಿಯೋ ಇದೆ ಅಲ್ವಾ ಅಂತೇಳಿ ಈ ವೀಡಿಯೋಸ್ ಹಾಕ್ತಾಯಿದ್ದೀನಿ. ನಮ್ಮ ಮನೇಲಿ ದೀಪಾವಳಿ ಹಬ್ಬನ ನಾವು ನಮ್ಮ ಅಮ್ಮನ ಮನೇಲಿ ಮಾಡಿದ್ವಿ. ಅಮ್ಮನ ಮನೇಲಿ ದೀಪಾವಳಿ ಹಬ್ಬದಲ್ಲಿ ಅಂಗಡಿ ಪೂಜೆ ಮಾಡ್ತಾರೆ. ಅವ್ರದ್ದು ಅಂಗಡಿ ಇದೆ, ಟೀ ಶಾಪು. ಅಲ್ಲಿ ಪೂಜೆ ಮಾಡಬೇಕಲ್ವ, ಅಲ್ಲಿ ಮತ್ತು ಲಕ್ಷ್ಮೀ ದೇವ್ರನ್ನ ಕೂರಿಸ್ಬಿಟ್ಟು ಅಲ್ಲಿ ಪೂಜೆ ಮಾಡಬೇಕು. ಹಂಗಾಗಿ ಹೂವೆಲ್ಲ ಜಾಸ್ತಿ ತೊಗೊಂಬಂದಿದ್ರು ಅಂಗಡಿಗೆ, ಮತ್ತು ಪೂಜೆಗೆ ಮನೆಗೆಲ್ಲ ಬೇಕಿತ್ತಲ್ಲ, ಹೂವೆಲ್ಲ ಜಾಸ್ತಿ ತೊಗೊಂಬಂದಿದ್ರು. ದಸರಾದಲ್ಲಿ ಮಾಡಿರಲಿಲ್ವಲ್ಲ, ಹಂಗಾಗಿ ಇವಾಗ ದೀಪಾವಳಿಗೆ ಮಾಡಬೇಕು ಅಂತ ಅಂದ್ಕೊಂಡು ಲಕ್ಷ್ಮೀ ಪೂಜೆನೂ ಮಾಡ್ದಂಗೆ ಆಗುತ್ತೆ, ಅಂಗಡಿ ಪೂಜೆನೂ ಎರಡೂ ಮಾಡ್ದಂಗೆ ಆಗುತ್ತೆ ಅಂತೇಳಿ ದೀಪಾವಳಿ ಹಬ್ಬದಲ್ಲಿ ಮಾಡ್ತಾಯಿದ್ದಾರೆ. ಹೂವನ್ನ ಫುಲ್ಲು ನಾವು ಕಟ್ಟಿರೋದೆಲ್ಲ ತೊಗೊಂಡು ಬಂದರೆ ಸ್ವಲ್ಪ ಅಮೌಂಟೆಲ್ಲ ಜಾಸ್ತಿ ಆಗುತ್ತಲ್ಲ, ಹಂಗಾಗಿ ಹೆಂಗೂ ಫ್ರೀಯಾಗಿರ್ತೀವಲ್ವ, ಸ್ವಲ್ಪ ಲೂಸ್ ತೊಗೊಂಬಂದರೆ ಹೂವು ಜಾಸ್ತಿನೂ ಆಗುತ್ತೆ. ನಾವೇ ಮಾಡಿದರೆ ಅಂಗಡಿಗೆಲ್ಲ ಜಾಸ್ತಿ ಹಾಕ್ಬೋದು ಅಂತ ಮನೇಲಿ ಲೂಸ್ ತರಿಸಿ ಅದನ್ನು ಏರಿಸಿ ಪೋಣಿಸ್ಬಿಟ್ಟು ಹಾಕ್ತಾಯಿದ್ದಾರೆ. ಅದಾದಮೇಲೆ ಸ್ವಲ್ಪ ಏನಾದರೂ ಡೆಕೋರೇಷನ್ ಮಾಡೋಣ, ಮನೇಲಿ ದೀಪಾವಳಿ ಹಬ್ಬ ಅಲ್ವಾ, ಹೂವಿಂದು ರಂಗೋಲಿ ಥರ ಮಾಡಿಬಿಡೋಣ ಅಂತೇಳ್ಬಿಟ್ಟು ಫ್ಲವರಲ್ಲಿ ಮಾಡ್ತಾಯಿದ್ವಿ. ಅದಕ್ಕೆ ಸ್ವಲ್ಪ ಹೂವೆಲ್ಲ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಹಬ್ಬ ಬೆಳಗ್ಗೆ ಇತ್ತಲ್ಲ ಪೂಜೆ, ಇನ್ನು ಬೆಳಗ್ಗೆ ಅಂದರೆ ಸಾಯಂಕಾಲ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಅಷ್ಟೊತ್ತಿಗೆ ಹೂವೆಲ್ಲ ಬಾಡ್ದಂಗೆ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಒಂದು ದೊಡ್ಡ ಬೇಷನಲ್ಲಿ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಒದ್ದೆ ಬಟ್ಟೆ ಹಾಕಿ ಇಟ್ಬಿಟ್ರೆ ಫ್ರೆಶ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಫುಲ್ ಎಲ್ಲ ಕಟ್ಟಿದಾದ್ಮೇಲೆ ಲಾಸ್ಟಲ್ಲಿ ಒಂದು ಒದ್ದೆ ಬಟ್ಟೆ ಹಾಕಿ ಇಕ್ಕಿದ್ದೀವಿ. ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ಇನ್ನು ಬೆಳಗ್ಗೆನೇ ಟಿಫನ್ ಏನು ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಒಬ್ಬಟ್ಟು ಮಾಡೋಣ ಅಂತ ಅಂದ್ಕೊಂಡು ಒಬ್ಬಟ್ಟು ಮಾಡ್ತೀನಿ. ಒಬ್ಬಟ್ಟಿಗೆ ಬೇಳೆ ಎಲ್ಲ ಬೇಯಿಸಿಟ್ಕೊಂಡು ರೆಡಿ ಆಗಿದೆ. ಇವಾಗ ಟೈಮ್ ಆದ 9 ಗಂಟೆ, ಇನ್ನು 1 ಅವರ್ ಅಷ್ಟೊತ್ತಿಗೆ ಮಾಡಿಬಿಡೋಣ ಅಂತ ಅಂದ್ಕೊಂಡು ಸಾಂಬಾರು ಆಲ್ರೆಡಿ ಆಗಿದೆ. ಆ್ಯಂಡ್ ಪಲಾವನ್ನು ಮಾಡಬೇಕು, ನೆಕ್ಸ್ಟ್ ಒಬ್ಬಟ್ಟನ್ನು ಮಾಡಬೇಕು. ಇನ್ನು ಹಬ್ಬ ಇತ್ತಲ್ಲ, ಹಂಗಾಗಿ ಬೆಳಗ್ಗೆ ಬೇಗ ಎದ್ಬಿಟ್ಟು ಒಂದೇ ಸತಿ ಅಡುಗೆ ಮಾಡೋಣ ಅಂತ ನಾವು ಹಿಂದಿನ ದಿವಸನೇ ಪ್ಲ್ಯಾನ್ ಮಾಡಿಕೊಂಡು ಬೆಳಗ್ಗೆ ಟಿಫನ್ಗೆ ಅಡುಗೆ ಎಲ್ಲ ಪ್ರಿಪೇರ್ ಮಾಡ್ಕೊಂಡ್ವಿ. ಮಧ್ಯಾಹ್ನ ಮತ್ತೆ ಮಾಡೋದೆಲ್ಲ ಇರಲ್ಲ ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ಎಲ್ಲ ಮುಗಿಸ್ಕೊಂಡಿದ್ವಿ. ನಾವು ಒಂದು 10 ಗಂಟೆ 11 ಗಂಟೆ ಆಗೋಯ್ತು. ಹಬ್ಬದ ದಿವಸ ಒಂದು ಸ್ವಲ್ಪ ಲೇಟಾಗಿ ಊಟ ಮಾಡ್ಕೊಂಡ್ರೆ ಏನು ಅನ್ಸಲ್ಲ ಅಲ್ವಾ, ಅಡ್ಜಸ್ಟ್ ಮಾಡ್ಕೊತಾರೆ ಮನೇಲಿ ಆ ಥರ ಹೇಳಿದರೆ. ಮಗಳು ಅವ್ರ ಅಣ್ಣನ ಸ್ವೆಟರ್ ಹಾಕ್ಕೊಂಡು ಫುಲ್ ವಾಕಿಂಗ್ ಮಾಡ್ತಿದ್ದಾಳೆ. ಅವಳು ಸ್ವಲ್ಪ ಲೇಟಾಗಿದ್ಲು, ಇನ್ನು ಅವಳು ಸ್ನಾನ ಎಲ್ಲ ಆಮೇಲೆ ಮಾಡಿಸಿದ್ದಾಯಿತು. ಮಳೆ ಚಳಿ ಇರಲಿಲ್ಲ ಬಿಡು ಅಂದ್ಕೊಂಡು ಸ್ವೆಟರ್ ತೊಗೊಂಡೋಗಿರಲಿಲ್ಲ. ಅವ್ರ ಅಣ್ಣಂದೇ ಹಳೆ ಸ್ವೆಟರ್ ಅಲ್ಲೇ ಇತ್ತು, ಅದನ್ನೇ ಹಾಕ್ಕೊಂಡು ಗೊಂಬೆ ಹಾಕ್ಕೊಂಡು ಓಡಾಡ್ತಾ ಇದ್ದಾಳೆ. ಅಡುಗೆಗೆಲ್ಲ ಏನೇನು ಮಾಡಿದ್ದೀವಿ ಅಂದರೆ ಪಲಾವು, ಆಮೇಲೆ ಹೆಸ್ರುಬೇಳೆ, ಅದಾದಮೇಲೆ ಸಾಂಬಾರು, ಒಬ್ಬಟ್ಟಿನ ಸಾಂಬಾರು, ಹಪ್ಪಳ, ಮಾಮೂಲಿ ವೈಟ್ ರೈಸ್, ಆಮೇಲೆ ಒಬ್ಬಟ್ಟು ಇಲ್ದೆಲ್ಲ ನಮ್ಮಲ್ಲಿ ಜಾಸ್ತಿ ಯಾವ ಹಬ್ಬನೂ ಅಷ್ಟು ಕಂಪ್ಲೀಟ್ ಅಂತ ಅನಿಸೋದೇ ಇಲ್ಲ. ಆಲ್ಮೋಸ್ಟ್ ಎಲ್ಲ ಹಬ್ಬಕ್ಕೂ ಒಬ್ಬಟ್ಟು ಮಾಡ್ತಾನೆ ಇರ್ತೀವಿ. ಅದಾದಮೇಲೆ ಸ್ವಲ್ಪ ಕಾಬೂಲ್ ಕಡಲೆಕಾಳ್ದು ಉಸ್ಲಿ ಮಾಡಿದ್ವಿ. ಅದಾದಮೇಲೆ ಲಾಸ್ಟಲ್ಲಿ ಒಬ್ಬಟ್ಟಿಗೆ ಸ್ವಲ್ಪ ತುಪ್ಪ. ಇದಿಷ್ಟು ನಮ್ಮನೇಲಿ ದೀಪಾವಳಿ ಹಬ್ಬದ ದಿವಸ ಅಡುಗೆ ಮಾಡಿದ್ದು. ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ರೆಸ್ಟ್ ಮಾಡಾದ್ಮೇಲೆ ಅಲ್ಲಿ ಕಳಶ ಕೂರಿಸ್ಬೇಕಿತ್ತಲ್ವ, ಹಂಗಾಗಿ ಅರ್ಶಿನದ ಕಾಯಿ ಮಾಡಿಬಿಟ್ಟು ಅದ್ರ ಮೇಲೆ ಕುಂಕುಮದ್ದು ಡಿಸೈನ್ ಮಾಡ್ತಾರಲ್ಲ, ಅದಕ್ಕೆ ನೋಡೋಣ ಈ ಥರ ಚೇಂಜ್ ಇರಲಿ ಅಂತ ಹೇಳ್ಬಿಟ್ಟು ಇವತ್ತು ಹೊಸ್ದಾಗಿ ಚೇಂಜಾಗಿ ಕಾಣಲಿ ಅಂತ ಈ ಥರ ಮಾಡ್ತಾಯಿದ್ದೆ. ಈ ಥರ ಒಂದು ಪೇಪರ್ ತೊಗೊಂಡು ಅದನ್ನು ಮಧ್ಯೆ ಫೋಲ್ಡ್ ಮಾಡಿರೋ ಜಾಗದಲ್ಲಿ ಈ ಥರ ಒಂದು ಫ್ಲವರ್ ಬರುತ್ತಲ್ಲ, ಒಂದು ಎಲೆ ಟೈಪ್ ಡಿಸೈನ್ ಬರುತ್ತಲ್ಲ, ಆ ಥರ ಡಿಸೈನಲ್ಲಿ ಅದನ್ನು ಕಟ್ ಮಾಡಿಕೊಂಡ್ರೆ ಅದನ್ನು ಆಮೇಲೆ ಓಪನ್ ಮಾಡಿದಾಗ 2 ಸೈಡ್ ಬರುತ್ತೆ. ಅದನ್ನು ಅರ್ಶಿನದ ಕಾಯಿ ಇರುತ್ತಲ್ಲ, ಕಾಯಿ ಮೇಲೆ ಈ ಥರ ಇಟ್ಬಿಟ್ಟು ಕುಂಕುಮ ಹಚ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಚೆನ್ನಾಗಿ ಅನ್ನಿಸ್ತು. ನೆಕ್ಸ್ಟ್ ನನಗೆ ಯಾವಾಗಲೂ ಮನೇಲಿ ಇದೇ ಥರ ಏನಾದರೂ ಡಿಸೈನ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು.
ಅದಕ್ಕೇ ನಾನು ಒಂದು ಸತಿ ಟ್ರೈ ಮಾಡಿ ನೋಡಿದ್ರೆ ಏನೋ ಚೆನ್ನಾಗಿ ಅನಿಸುತ್ತಲ್ವ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದೆ. ತುಂಬ ಚೆನ್ನಾಗಿ ಬಂತು. ಅದಾದಮೇಲೆ ಅರಿಶಿನ ಕಾಯಿಗೆಲ್ಲ ಅರಿಶಿನ ಹಚ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ನೀರಂಗೆ ಮಾಡ್ಕೊಂಡು ಹಚ್ಕೊಂಡ್ರೆ ಬೇಗ ಆಗುತ್ತೆ. ಸ್ವಲ್ಪ ಗಟ್ಟಿ ಆಗಿಬಿಟ್ಟಿತ್ತು ಅರಿಶಿನ ಹಚ್ಕೊಳ್ಳುವಾಗ ನಾನು. ಫಸ್ಟ್ ಇದನ್ನೆಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಆಮೇಲೆ ನಾವು ಹೋಗೋಷ್ಟೊತ್ತಿಗೆ ಸ್ವಲ್ಪ ಡ್ರೈ ಆಗಿಬಿಡುತ್ತೆ ಅಂತೇಳ್ಬಿಟ್ಟು ನಾನು ಫಸ್ಟ್ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಈ ಥರ ಕಟ್ ಮಾಡಿರೋ ಪೇಪರ್ನ ಈ ಅರಿಶಿನದ ಕಾಯಿ ಮೇಲೆ ಇಟ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಕುಂಕುಮ ಹಚ್ಬಿಟ್ಟು ಕ್ಲೀನಾಗಿ ಪ್ರೆಸ್ ಮಾಡಿಕೊಂಡು ಆಮೇಲೆ ಕುಂಕುಮ ಹಚ್ಬಿಟ್ರೆ ಫುಲ್ ಕ್ಲೀನಾಗಿ ಒಂದು ಫ್ಲವರ್ ಡಿಸೈನ್ ಅಂದರೆ ಏನು ಒಂದು ಎಲೆ ಥರ ಡಿಸೈನು ಅದು ರೆಡಿ ಆಗುತ್ತೆ. ನನಗೆ ಈ ಥರ ಮಾಡಿದ್ದು ತುಂಬಾ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗಿದರೆ ಕಮೆಂಟ್ ಮಾಡಿ ತಿಳಿಸಿ ಯಾವ ಥರ ಬಂದಿದೆ ಅಂತ. ನನಗೆ ಯಾವಾಗಲೂ ಈ ದೇವಸ್ಥಾನದಲ್ಲಿ ಏನಾದರೂ ಪೂಜೆನಲ್ಲಿ ಹೋದಾಗೆಲ್ಲ ನೋಡ್ತಾ ಇದ್ದೆ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ಲ ಹೆಂಗೆ ಮಾಡ್ತಾರೆ ಅಂತ. ಅದಕ್ಕೆ ಒಂದು ಸತಿ ಟ್ರೈ ಮಾಡಿ ನೋಡೋಣ ಅಂತೇಳ್ಬಿಟ್ಟು ಪೇಪರ್ ತೊಗೊಂಡು ಕಟ್ ಮಾಡಿಕೊಂಡು ಈ ಥರ ಮಾಡಿದ್ದಕ್ಕೆ ತುಂಬ ಚೆನ್ನಾಗಿ ಬಂತು. ಒಂಥರ ಹೈಲೈಟಾಗಿ ಕಾಣ್ತಾ ಇರುತ್ತೆ ಅರ್ಶಿನದ ಮೇಲೆ ಕುಂಕುಮ. ಅರಿಶಿನ ಕುಂಕುಮ ಎರಡೂ ಸೇರಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತಲ್ವ ಆ ಥರ. ಇನ್ನು ಅದೆಲ್ಲ ಆದಮೇಲೆ ಹೂವು ಮತ್ತು ದೇವ್ರಿಗೆ ಅಲ್ಲೆಲ್ಲ ಏನೇನು ಪೂಜೆ ಐಟಮ್ಸ್ ಬೇಕೋ ಅದೆಲ್ಲ ಎತ್ತಿಟ್ಕೊತಾ ಇದ್ದೀವಿ. ಅಂಗಡಿಗಳು ಪೂಜೆ ಮಾಡುವಾಗ ನಾವು ಎಷ್ಟೇ ಒಂದು ಹೂವು ತೊಗೊಂಡ್ರೂ ಸಾಕಾಗೋದೇ ಇಲ್ಲ. ಇನ್ನೂ ಇದ್ದರೆ ಚೆನ್ನಾಗಿ ಅನಿಸುತ್ತೆ ಅಂತ ಅನ್ನಿಸ್ತಾನೆ ಇರುತ್ತೆ. ಆಮೇಲೆ ಅನ್ನಿಸ್ತು ನಾವು ಎಷ್ಟು ಹೂವು ಹಾಕೋದಕ್ಕಿಂತ ಎಷ್ಟು ಭಕ್ತಿಯಿಂದ ಬೇಡ್ಕೊತೀವೋ ಅದೇ ಅಲ್ವಾ ಇಂಪಾರ್ಟೆಂಟ್ ಆಗೋದು. ಹೂವು ನೋಡೋದಕ್ಕಷ್ಟೇ ಅಲಂಕಾರ ಅಷ್ಟೇ, ಭಕ್ತಿಯಿಂದ ಮಾಡಿದೆ ಅದು. ನಾವು ಎಷ್ಟೇ ಹೂವು ಹಾಕಿದ್ರು ಬಿಟ್ಟರು ನಾವೇನೇ ಡಿಸೈನ್ ಮಾಡಿದ್ರು ಅಷ್ಟೇ, ಫಸ್ಟು ಮೇಯ್ನು ನಾವು ಭಕ್ತಿಯಿಂದ ಮಾಡಬೇಕು ಎಲ್ಲದನ್ನು. ಆವಾಗ ನಮ್ಮ ಮನಸ್ಸಿಗೆ ಒಂದು ಸ್ವಲ್ಪ ನೆಮ್ಮದಿ ಸಿಗುತ್ತೆ. ಭಕ್ತಿ ಇಲ್ದಲೆ ನಾವೇನೋ ಒಂಥರ ಇಷ್ಟ ಇಲ್ದಲೆ ಹೆಂಗೋ ಮಾಡ್ಕೊತ ಹೋದ್ರೆ ಅದು ಏನೂ ನಮಗೆ ಮನಸ್ಸಿಗೆ ನೆಮ್ಮದಿ ಕೊಡೋದಿಲ್ಲ. ಹಾಗಾಗಿ ಯಾವಾಗಲೂ ನಾವು ಪೂಜೆ ಮಾಡುವಾಗ ಸ್ವಲ್ಪ ಭಕ್ತಿಯಿಂದ ಪೂಜೆ ಮಾಡಿದರೆ ನಮ್ಮ ಮನಸ್ಸಿಗೆ ಒಂದು ಖುಷಿ ಕೊಡುತ್ತಷ್ಟೆ, ದೇವ್ರಿಗೂ ಕೂಡ ಇಷ್ಟ ಆಗುತ್ತೆ. ನನ್ನ ಮಗಳು ಅಲ್ಲಿ ಬಾಳೆಹಣ್ಣು ಇಟ್ಟಿರೋದಕ್ಕೆ ಬಾಳೆಹಣ್ಣು ಕೊಡು ಅಂತ ಹೇಳ್ಬಿಟ್ಟು ಹಠ ಮಾಡ್ತಾ ಇದ್ದಾಳೆ. ಸ್ವಲ್ಪ ಜೋರು ಮಾಡಿದ್ದಕ್ಕೆ ಸುಮ್ಮನಾಗ್ಬಿಟ್ಲು. ಇನ್ನು ಎಕ್ಸ್ಟ್ರಾ ಬಾಳೆಹಣ್ಣು ಇತ್ತು ಅದನ್ನು ಕೊಟ್ಟಿದ್ದಕ್ಕೆ ಸುಮ್ಮನಾದ್ಲು. ಆಮೇಲೆ ಆ ಹೂವಿನ ಮಾಲೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದನ್ನ ದೇವ್ರ ಫೋಟೋಗೆ ಹಾಕಿದ್ಮೇಲೆ ಅದ್ರ ಕಳೆ ಇನ್ನೂ ಜಾಸ್ತಿನೇ ಕಾಣಿಸ್ತಾ ಇತ್ತು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಹೂವಿಂದೆಲ್ಲ ಹಾಕ್ಬಿಟ್ಟು ಮಾಡಿದಾಗ. ಇನ್ನು ಅಂಗಡಿಲಿ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಮದುವೆ ಆಗೋಕ್ಕೂ ಮುಂಚೆ ಯಾರೂ ಕುಂಬಳಕಾಯಿನ ಹೊಡಿಬಾರ್ದಂತೆ ಗಂಡು ಮಕ್ಕಳು. ಯಾರಿಗಾನ ಗೊತ್ತಿಲ್ಲ ಅಂತಂದರೆ ತಿಳ್ಕೊಳ್ಳಿ, ನನಗೂ ಗೊತ್ತಿರಲಿಲ್ಲ, ಇವಾಗ ಗೊತ್ತಾಯಿತು. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, ಕೆಲವೊಬ್ರಿಗೆ ಗೊತ್ತಿರಲ್ವಲ್ಲ, ಹಂಗಾಗಿ ಹೇಳಿದ್ದು. ಇನ್ನು ಫ್ಲವರ್ದು ಏನಾದರೂ ಡೆಕೋರೇಷನ್ ಮಾಡೋಣ ಅಂತ ಹೇಳ್ಬಿಟ್ಟು ಫ್ಲವರ್ ಕಟ್ ಮಾಡಿ ಇಟ್ಟಿದ್ವಲ್ಲ, ಆರೆಂಜ್ ಮತ್ತು ಯೆಲ್ಲೋ ಕಲರ್ದು ಚೆಂಡು ಹೂವನ ಅದನ್ನು ಸ್ವಲ್ಪ ಈ ಥರ ಸರ್ಕಲ್ ಟೈಪಲ್ಲಿ ಮಾಡಿಬಿಟ್ಟು ಒಂದು ಸ್ವಲ್ಪ ಎಲೆ ಥರ ಮಾಡಿ ದೀಪ ಹಚ್ಚಿ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನಾನು ಮತ್ತು ಅಮ್ಮ ಸೇರಿಕೊಂಡು ಈ ಥರ ಡೆಕೋರೇಷನ್ ಮಾಡ್ತಾಯಿದ್ವಿ. ಲಾಸ್ಟ್ ಟೈಮಲ್ಲಿ ರಂಗೋಲೆ ಬಿಟ್ಬಿಟ್ಟು ದೀಪ ಇಡೋದಕ್ಕೆ ಅಂತ ರಂಗೋಲೆ ಡಿಸೈನ್ ಮಾಡಿ ದೀಪ ಇಟ್ಟಿದ್ವಿ. ಈ ಟೈಮು ಸ್ವಲ್ಪ ಫ್ಲವರ್ ಎಲ್ಲ ಜಾಸ್ತಿ ಇತ್ತಲ್ವ, ಹಂಗಾಗಿ ಫ್ಲವರಲ್ಲೇ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಫ್ಲವರ್ ಹಾಕ್ಬಿಟ್ಟು ಅದಾದಮೇಲೆ ಅದ್ರ ಮೇಲೆ ದೀಪ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಒಂದು ಐಡಿಯಾ ಮಾಡಿಕೊಂಡು ಫ್ಲವರಲ್ಲಿ ರಂಗೋಲೆ ಥರ ಮಾಡಿದ್ವಿ. ರಂಗೋಲಿನೂ ಬಿಡೋಣ ಅಂತ ಅಂದ್ಕೊಂಡ್ವಿ. ಅಂಗಡಿ ಎಲ್ಲ ಪೂಜೆ ಮುಗಿಸ್ಕೊಂಡು ಇದನ್ನು ಮಾಡೋಷ್ಟಕ್ಕೆ ತುಂಬ ಟೈಮ್ ಆಗಿಬಿಡುತ್ತೆ. ಇನ್ನು ದೀಪ ಹಚ್ಚೋದಕ್ಕೆ ತುಂಬ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಅದೊಂದೇ ಸಾಕು ಅಂತ ಹೇಳಿ ಸುಮ್ಮನಾದ್ವಿ.
ಇನ್ನು ದೇವರಿಗೆಲ್ಲ ದೀಪ ಎಲ್ಲ ಬೆಳಗಿ ಅದಾದಮೇಲೆ ಏನೋ ಒಂದು ಫೋಟೋ ತೊಗೊಳ್ಳೋಣ, ಸಿಂಗಲ್ ಫೋಟೋ ಅಂತ ಇಲ್ಲಿ ಒಂದಾದರೂ ಮದುವೆ ಮುಂಚೆ ಇರ್ತಿತ್ತು. ಇವಾಗಂತೂ ಒಂದು ಸಿಂಗಲ್ ಫೋಟೋ ಅಂತೂ ತಗೊಳಕ್ಕಾಗ್ತಾಯಿಲ್ಲ ಅಂತ ಸಿಂಗಲ್ ಫೋಟೋ ತಗೊಳ್ಳೋಣ ಅಂತ ಅಂದ್ಕೊಂಡ್ರೆ ಅದೇ ಟೈಮಲ್ಲಿ ಒಂದೊಂದು ಇರಲಿ ಅಂತೇಳಿ ಬಂದು ನಿಂತ್ಕೊಂಬಿಟ್ಟ. ಇನ್ನು ಮಕ್ಕಳನ್ನ ಬಿಟ್ಟು ಯಾವುದೇ ಫೋಟೋ ತಗೊಳಕ್ಕೆ ಅಷ್ಟು ಇಂಟ್ರೆಸ್ಟೇ ಬರೋಲ್ಲ. ಮುಂಚೆ ಆದರೆ ತುಂಬ ಇಂಟ್ರೆಸ್ಟ್ ಆಗ್ತಿತ್ತು. ಇವಾಗ ಆಲ್ರೆಡಿ ಮಕ್ಕಳಾದ್ಮೇಲೆ ಅಯ್ಯೋ ಬಿಡು ನಮ್ದು ಒಂದು ತೊಗೊಂಡ್ರೆ ಇನ್ನು ಮಕ್ಕಳ ಜೊತೆಗಿರಲಿ ಅಂತ ಅನ್ನೋ ಥರ ಆಗ್ಬಿಟ್ಟಿದೆ ಮೈಂಡು. ಇನ್ನು ನನ್ನ ಮಗಳು ನೋಡಿ ಎಷ್ಟು ಚೆನ್ನಾಗಿ ಬಂದು ಹಗ್ ಮಾಡ್ಕೊಂಡು ಫೋಟೋ ತೆಗ್ಸ್ಕೊತಾ ಇದ್ದಾಳೆ. ನಾನು ಬರ್ತೀನಿ ಅನ್ನೋ ಥರ. ಅವ್ರು ಮಾತಾಡಲಿಲ್ಲ ಅಂದರೂ ಆ ಫೀಲಿಂಗಲ್ಲೇ ಎಲ್ಲ ಗೊತ್ತಾಗ್ಬಿಡುತ್ತೆ. ನಾವೆಲ್ಲ ಚಿಕ್ಕವರಿದ್ದಾಗ ದೀಪಾವಳಿ ಹಬ್ಬ ಬಂತು ಅಂದರೆ ನಮಗೆ ಪಟಾಕಿ ತೊಗೊಂಬರೋದು, ಪಟಾಕಿ ಹೊಡೆಯೋದು ಅದಷ್ಟೇ ಇಂಟ್ರೆಸ್ಟ್ ಇದ್ದಿದ್ದು. ಇವಾಗ ದೊಡ್ಡವರಾಗ್ತಾ ಆಗ್ತಾ ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು, ಅದನ್ನು ಮಾಡಿಲ್ಲ ತುಂಬ ತಲೆಯಲ್ಲಿ ಇಟ್ಕೊಂಡ್ಬಿಡ್ತೀವಿ. ಚಿಕ್ಕ ಮಕ್ಕಳಿದ್ದಾಗ ಇರುತ್ತಲ್ಲ ಅದೇ ಒಂಥರ ಚೆನ್ನಾಗಿರುತ್ತೆ, ಯಾವುದೇ ಟೆನ್ಷನ್ ಇರೋಲ್ಲ, ಫ್ರೀಯಾಗಿರ್ತೀವಿ. ಇವಾಗ ಆಗಲ್ಲ, ಅಡುಗೆ ಮಾಡಬೇಕು, ಮಕ್ಕಳು ರೆಡಿ ಮಾಡಬೇಕು, ಏನಾದರೂ ಸ್ಪೆಷಲಾಗಿರಬೇಕು, ಈ ಥರ ಏನೇನೋ ಅಂದ್ಕೊತಾ ಇರ್ತೀವಿ, ತುಂಬ ತಲೆ ಕೆಡಿಸ್ಕೊತಾ ಇರ್ತೀವಿ. ಇದಿಷ್ಟು ನಮ್ಮನೇಲಿ ನಾವು ದೀಪಾವಳಿ ಹಬ್ಬ ಆಚರಣೆ ಮಾಡಿದ್ದು. ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.